ಫಿಶ್ ಮಸಾಲ ಫ್ರೈ ಮಾಡುವ. ಮಸಾಲ ಫ್ರೈ ಮಾಡೋಕ್ಕೆ ನಾನು 3 ಬಂಗುಡೆ ಮೀನು ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೇ ಎತ್ತಿಟ್ಕೊಳ್ಳೋಣ. ಇದಕ್ಕೊಂದು ಮಸಾಲ ರೆಡಿ ಮಾಡುವ. ನಾನು ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಅರ್ಧ ಗಂಟೆ ಬಿಸಿ ನೀರು ನೆನೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನೆನೆಗೆ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 20 ಹೆಸರು ಬೆಳ್ಳುಳ್ಳಿ, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 10 ಮೆಂತ್ಯಕಾಳು, ಒಂದು ಅರ್ಧ ಚಮಚ ಶಾಜೀರಿಗೆ, 1 ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಮಸಾಲೆನ ರುಬ್ಕೊಂಡು ತೊಗೊಂಡು ಬರೋಣ. ಇದನ್ನು ಒಂದು 2 ಚಮಚ ಮೀನಿಗೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡುವ. ಜಾಸ್ತಿ ಏನು ಮಸಾಲೆ ಬೇಡ, ಒಂದು 2 ಚಮಚ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ್ಮೇಲೆ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಒಂದು 2 ಕಡೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮೀನನ್ನು. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. 2 ಕಡೆ ಬಿಸಿ ಮಾಡಿಕೊಳ್ಳುವ. ಮಸಾಲೆ ಫ್ರೈ ಮಾಡೋದಲ್ವಾ, ಮತ್ತು ವಾಪಸ್ಸು ಮಸಾಲೆಯಲ್ಲಿ ಫ್ರೈ ಆಗುತ್ತೆ ಮೀನು. ಹಾಗಾಗಿ ಈಚೆ ಕಡೆ ಮತ್ತೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಇದಕ್ಕೆ ಬೇಕಾಗುವ ಎಲ್ಲ ಮಸಾಲೆನ ರೆಡಿ ಮಾಡಿಕೊಳ್ಳು. ಮಸಾಲೆಗೆ ನಾನು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಆದಮೇಲೆ ಅವರು ರುಬ್ಬಿಟ್ಕೊಂಡಿದ್ರು ಮಸಾಲೆ ಇದೆಯಲ್ಲ, ಮೀನಿಗೆ ಹಾಕಿ ಮಿಕ್ಕಿತ್ತಲ್ಲ, ಅದೇ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳು. ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳುವ. ಇದು ಆಯಿಲ್ ಬಿಡೋ ಮಟ್ಟ ಸ್ವಲ್ಪ ಹುರ್ಕೊಳ್ಳೋಣ. ಆಯಿಲ್ ಬಿಟ್ಟ ಮೇಲೆ ಕೈ ಆಡಿಸ್ಬೇಕು ಇದಕ್ಕೆ. ಈಗ ಸ್ವಲ್ಪ ಉಪ್ಪು, ನಾವು ಮೀನಿಗೆ ಸೇರಿಸಿದ್ದೀವಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿ. ಮಸಾಲ ಸ್ವಲ್ಪ ಗಟ್ಟಿಯಾಗುತ್ತೆ. ಆದಮೇಲೆ ಈಗ ಮೀನನ್ನು ಸೇರಿಸುವ. ಮೀನು ಸೇರಿಸಿ 2 ಕಡೆ ಮಸಾಲೆನ ಹಾಕ್ಕೊಳ್ಳೋಣ. 2 ಕಡೆ ಮಸಾಲೆ ಮೀನಿಗೆ ಹಿಡ್ಕೊಳ್ಬೇಕದು, ಇಲ್ಲಾಂದರೆ ಮಸಾಲೆ ಫ್ರೈ ಚೆನ್ನಾಗಾಗಲ್ಲ. ಎರಡು ಕಡೆ ಚೆನ್ನಾಗಿ ಮಸಾಲೆ ಕೋಟಿಂಗ್ ಆಗಲಿ. ಕೋಟಿಂಗ್ ಆದಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಉಲ್ಟ ಮಾಡುವ, ಮತ್ತೊಂದು ಕಡೆ ಬೇಯಿಸ್ಕೊಳ್ಳೋಣ. ಕೂಡ ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ಟೆ ಬೇಯಿಸ್ಕೊಳ್ಳೋಣ.
ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ.